ನಮ್ಮೂರಲ್ಲಿ ನಡೆದ ದೇವ್ರ ಉತ್ಸವದ ಬಗ್ಗೆ ಹೇಳ್ತೀನಿ, ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಇವತ್ತು ಬೆಳಗ್ಗೆನೇ ಎದ್ದು ರನ್ನಿಂಗ್ ಮುಗಿಸ್ಕೊಂಡು ಬಂಡೆ ಹತ್ರ ಹೋದೆ. ಯಾಕಂದರೆ ಸ್ವಲ್ಪ ಯೋಗ ಎಕ್ಸಸೈಸ್ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ತುಂಬ ಗಲೀಜಾಗಿದ್ದರಿಂದ ಅಲ್ಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಯೋಗ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಮನೆ ಹತ್ರಕ್ಕೆ ಬಂದೆ. ಮನೆ ಹತ್ರ ಬಂದೆ, ನಮ್ಮ ಚೇತ ಫೋನ್ ಆಗ್ತಾ ಬಾರೋ ಬಿಲ್ಪತ್ರ ಕಿತ್ಕೊಬರೋಣ ಅಂತ. ಕೆಳಗಡೆ ಇದ್ದಿದ್ದು ಪತ್ರಿ ಚೆನ್ನಾಗಿಲ್ಲ ಅಂತ ಚೇತ ಮರತ್ತೀನಿ ಅಂತ ಮಾರತ್ತದ. ಆದರೆ ಅಲ್ಲಿ ತಗ್ಲಾಕೊಂಡು ಯಾವ ರೀತಿಯ ವನವಾಸ ಪಡ್ತಿದ್ದ ನೀವೇ ನೋಡಿ. ಮರ ಹತ್ಬೇಕಾದ್ರೆ ಹುಷಾರಾಗಿರಬೇಕು. ಏನಾರು ಒಂಚೂರು ಸ್ಲಿಪ್ ಆದರೆ ಏನಾಗುತ್ತೆ ಗೊತ್ತಾ? ಬಿಲ್ವಪತ್ರೆ ಎಲ್ಲ ಕಿತ್ಕೊಂಡು ಅಲ್ಲಿಂದ ಬಂದು ಮನೆಗೆ ಸ್ನಾನ ಮಾಡಿಕೊಂಡು ನಾನು ಹೋಗಿದ್ದೆ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂದರೆ ಶ್ರೀ ವಿದ್ಯಾಚೋಡೇಶ್ವರಿ. ಈ ದೇವಸ್ಥಾನ ಬಗ್ಗೆ ಪೂರ್ತಿ ವಿಡಿಯೋ ಬೇಕಂದರೆ ಹೇಳಿ, ಕಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ಹಾಗೂ ಈ ದೇವಸ್ಥಾನ ಶೃಂಗೇರಿ ಮಠದ ಜೊತೆ ಕಂಬೈನ್ ಆಗಿದೆ. ಫ್ರೀಯಾಗಿ ವಿದ್ಯಾಭ್ಯಾಸ ಕೂಡ ಮಾಡಿಸ್ತಾರೆ. ಈ ದೇವಸ್ಥಾನ ಬಗ್ಗೆ ಪೂರ್ತಿಯಾಗಿ ಮಾಹಿತಿ ಬೇಕಂದರೆ ಒಂದು ಕಮೆಂಟ್ ಹಾಕಿ ತಿಳಿಸ್ಕೊಡ್ತೀನಿ. ನಮ್ಮೂರು ಉತ್ಸವದ ಬಗ್ಗೆ ಹೇಳ್ತೀನಿ ಅಂದಲ್ಲ, ನೋಡಿ ತೋರಿಸ್ತೀನಿ. ಈಗ ನಮ್ಮೂರಲ್ಲಿ ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಫಸ್ಟು ನಮ್ಮೂರಲ್ಲಿರೋ ಮಾದೇಶ್ವರನ ದೇವಸ್ಥಾನ ಹತ್ರ ಬಂದಿಂದ ಅಲ್ಲಿಂದಾನೇ ಸ್ಟಾರ್ಟ್ ಮಾಡೋದು. ನಮ್ಮೂರು ಉತ್ಸವದಲ್ಲಿ ಪೂಜೆ ಕುಣಿತದವರು ಯಾವ್ಯಾವ ರೀತಿ ಕುಣಿದ್ರು ತೋರಿಸ್ತೀನಿ. ನಮ್ಮೂರು ಉತ್ಸವದಲ್ಲಿ ಟಮಟೆ ಹೊಡೆಯೋರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡಿತಿದ್ರು. ಆಗ ಹೊಡೆದಾಗ ಯಾರು ಇಬ್ರು ಫೋನ್ ನಂಬರ್ ಕೇಳಿದಾಗ ಅವ್ರ ಮನದಾಳದ ಮಾತು ಹೆಂಗಿತ್ತು ನೀವೇ ಕೇಳಿಸ್ಕೊಳ್ಳಿ. ನೋಡು 24 ಗಂಟೆನಿಂದ ಫೋನ್ ಹುಡ್ಕೋತಾನೆ ಇದೆ. ಹಾಸನ, ಹಾವೇರಿ, ಚಿತ್ರದುರ್ಗ, ಗದಗ, ರಾಯಚೂರು, ಬೆಳ್ಳಾರಿ, ಬಾಗಲಕೋಟೆ, ಬೀದರು, ಬೆಳಗಾಮು, ಹುಬ್ಳಿ, ದಾವಣಗೆರೆ ಎಲ್ಲ ಕಡೆನಿಂದ 27 ಜಿಲ್ಲೆನಿಂದ ಫೋನ್ ಬರ್ತಾನೆ ಇದೆ. ಹಾಗೆ ಟಮಟೆ ಹೊಡಿತಿದ್ದಕ್ಕೆ ನಮ್ಮ ಗಗನ ಯಾವ ರೀತಿ ಎಕ್ಸೈಟ್ ಆಗೋ ನೀವೇ ನೋಡಿ. ಇದಾಗಿತ್ತು ಇವತ್ತೊಂದು ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್. ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ.